ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತು ಪೂರಿ ಸಾಗು ಮಾಡ್ತಾಯಿದ್ದೆ. ನೋಡಿ, ಪೂರಿ ಮಾಡ್ತಾಯಿದ್ದೀನಿ. ಈ ಥರ ಆಗುತ್ತೆ. ಚಪಾತಿ ಮಾಡೋಣ ಅಂತ ಹಿಟ್ಟು ಕಲಿಸಿದೆ, ಅದೇ ಹಿಟ್ಟಿಂದ ಪೂರಿ ಮಾಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಉಬ್ಕೊಂಡ್ಬರ್ತಿದೆ. ಒಂದು 5ರಿಂದ 10 ನಿಮಿಷ ಕಲಿಸಿ ಇಟ್ಬಿಟ್ಟಿದ್ದೆ. ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ಇದು ಹಾಲು ಮತ್ತು ಬಟಾಣೆ, ಒಣ ಬಟಾಣೆ, ನೆನೆಸಿರೋ ಬಟಾಣೆಯಿಂದ ಮಾಡಿರೋದು ಪೂರಿ ಸಾಗು. ಇದು ಆಲೂಗಡ್ಡೆನೂ ಬಟಾಣಿನೂ ತೊಳ್ಕೊಂಡು ಹಾಕ್ಕೋತಾ ಇದ್ದೀನಿ ಕುಕ್ಕರ್ಗೆ ಹಾಕ್ಕೊಂಡು ಒಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕೂಗಿಸ್ಬೇಕು. ಕುಕ್ಕರಲ್ಲಿ ಚೆನ್ನಾಗಿ ಬೆಂದ ಮೇಲೆ ಏನೂ ತರಕಾರಿ ಇಲ್ಲ ಅಂದಾಗ ಬರೀ 2 ಇಂಗ್ರೀಡಿಯೆಂಟ್ ಇದ್ದರೆ ಪೂರಿ ಸಾಗು ಆಗ್ಬಿಡುತ್ತೆ. ಇಲ್ಲಿಗೆ ಸ್ವಲ್ಪ ಕೊಬ್ಬರಿ ತೊಗೊಂಡಿದ್ದೀನಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೋತಾ ಇದ್ದೀನಿ, ಒಂದು 4 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ರುಬ್ಕೊಳ್ತೀನಿ, ಮಿಕ್ಸಿ ಮಾಡಿಕೊಂಡು ಬರ್ತೀನಿ. ಆಮೇಲೆ ಇಲ್ಲಿ ಪ್ಯಾನ್ ಇಟ್ಬಿಟ್ಟು ಬಾಣಲಿನ ಸಾಸಿವೆ ಜೀರಿಗೆ ಹಾಕ್ಕೊಂಡು ಸ್ವಲ್ಪ ಕರಿಬೇವು ಸೊಪ್ಪು, ಈರುಳ್ಳಿ ಹಾಕ್ಕೊಂಡು ಫ್ರೈ ಮಾಡ್ತಾಯಿದ್ದೀನಿ. ಈ ಥರ ಒಂದು ಸಾರಿ ಟ್ರೈ ಮಾಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿರುತ್ತೆ. ಪೂರಿ ಜೊತೆ, ಚಪಾತಿ ಜೊತೆ ತಿನ್ನಿ, ರೊಟ್ಟಿ ಜೊತೆ ತಿನ್ನಿ, ಜೋಳದ ರೊಟ್ಟಿ ತಿನ್ಬೋದು, ಇದ್ರ ಜೊತೆ ಏನಾದ್ರು ತಿನ್ಬೋದು. ತುಂಬ ಚೆನ್ನಾಗಿರುತ್ತೆ. ರುಚಿಗೆ ತಕ್ಕಷ್ಟು ಉಪ್ಪು, ಅರಿಶಿನ ಹಾಕ್ಕೊಂಡೆ. ಒಂದು ಸ್ವಲ್ಪ ಟೊಮಾಟೊ ಮಲ್ಟ್ ಆಗಬೇಕು. ಇಲ್ಲಿ ಮಿಕ್ಸಿ ಜಾರಲ್ಲಿ ರುಬ್ಕೊಂಡು ಬಂದಿರೋದನ್ನ ಅದರಲ್ಲಿ ಹಾಕ್ಕೋಬೇಕು. ಇಲ್ಲಿ ಒಂದು ಸ್ವಲ್ಪ ಖಾರ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡಿಕೊಂಡು ಆಮೇಲೆ ಮಿಕ್ಸಿ ರುಬ್ಕೊಂಡ್ಬಂದಿರೋದನ್ನ ಹಾಕಿ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನೋಡಿ, ಮತ್ತು ಆಲೂಗಡ್ಡೆನ ಬಟಾಣೆನ ಬೇಯಿಸ್ಕೊಂಡಿದ್ದೀನಿ, ಚೆನ್ನಾಗಿ ಬೆಂದಿದೆ. ಇದನ್ನು ಒಂದು ಸ್ವಲ್ಪ ಮಲ್ಟ್ ಮಾಡಬೇಕು, ಸ್ಮ್ಯಾಶ್ ಮಾಡಬೇಕು. ಮಾಡಿಕೊಂಡು ಅದರಲ್ಲಿ ಹಾಕ್ಕೋಬೇಕು. ಇಲ್ಲಿ ನೋಡಿ, ಮಸಾಲೆ ಎಲ್ಲ ಬೇಯ್ತಾ ಇದೆ. ಹಸಿ ವಾಸನೆ ಹೋಗೋ ತನಕ ಬೇಯಿಸಬೇಕು. ಅದರಲ್ಲಿ ಹಾಕ್ಕೋತಿದ್ದೀನಿ. ತುಂಬ ಚೆನ್ನಾಗಿರುತ್ತೆ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ವಿಡಿಯೋನ ಲೈಕ್ ಶೇರ್ ಮಾಡಿ. ಪ್ಲೀಸ್ ಲೈಕ್ ಮಾಡಿ ಫ್ರೆಂಡ್ಸ್, ಹೆಲ್ಪ್ ಆಗುತ್ತೆ ನಿಮ್ಮಿಂದ ನನಗೆ. ನೋಡಿ, ಈ ಥರ ಮಾಡಿಕೊಂಡು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೇಕು ಮೇಲಿಂದ. ಒಂದು ಸ್ವಲ್ಪ ಲಿಂಬೆಹಣ್ಣು ಅರ್ಧ ಹೋಳಿಂದ ಕಮ್ಮಿ ಸ್ವಲ್ಪ ಹಿಂಡ್ಕೋಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.